ನೋಡಿ ಇವರು ಒಂದು 10 ವರ್ಷಗಳಿಂದ ಇವರು ಕಂಪ್ನಿಯಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರಂತೆ. ನೋಡಿ ತುಂಬಾ ನೋವುಗಳನ್ನ ಅನುಭವಿಸಿ ನಾನು ಸುಖನೇ ನೋಡಿಲ್ಲ ಅಂತ ನಮಗೆ ಇವರು ಸುಖನೇ ಕಂಡಿಲ್ಲ ಅಂತೆ ಸ್ನೇಹಿತರೆ. ತುಂಬಾ ಒಂದು ನೋವುಗಳನ್ನ ಅನುಭವಿಸಿ 55ರ ಒಳಗಿನ ಮುದುಕ ಆದರೂ ಸರಿ ಸುಖ ಕೊಡುವ ಒಬ್ಬ ಒಳ್ಳೆಯ ಒಂದು ಸ್ನೇಹಿತ ಬೇಕು ನನಗೆ ಅಂತ ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಮಾಹಿತಿ ಪ್ರೊಫೈಲ್ ಇವ್ರು ಕೊಟ್ಟಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ, ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಸ್ನೇಹಿತರೆ ನೋಡಿ, ಇವರಿಗೆ ಗೆಳೆಯನಾಗಿ ಇರುವಂತಹ ಗಂಡು ಬೇಕಂತ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ನೋಡಿ ಒಂದು ವಯೋ 50ರಿಂದ 60ರ ಒಂದು ಮುದುಕ ಆದರೂ ಓಕೆ, ಆದರೆ ಸುಖ ಕೊಡುವಷ್ಟು ಅವರು ಗಟ್ಟಿಯಾಗಿರ್ಬೇಕು ಅಂತ ನಮಗೆ, ಅದು ಕೂಡ ಗಟ್ಟಿಯಾಗಿರ್ಬೇಕು ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಸ್ತಿ ಪಾಸ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಅನುಮಾನ ಮಾತ್ರ ಅವರಿಗೆ ಇರಬಾರ್ದು ಅಂತ ನಮಗೆ ತಿಳಿಸಿದ್ದಾರೆ. ಸ್ವಲ್ಪ ಓದಿರುವ ಗಂಡು ಆದ್ರೆ ಓಕೆ ಅಂತ ನಮಗೆ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂತವ್ರು ಯಾರಾದ್ರೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ನೀವು ಶೇರ್ ಮಾಡಬಹುದು. ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ ಇವರು. ಏನಪ್ಪಾ ಅಂದ್ರೆ, ಮನೆಯಲ್ಲಿ ಗಂಡು ಹುಡುಕಿ ಮದುವೆ ಮಾಡಿದ್ರಂತೆ ಈ ಹಿಂದೆ, ಆದ್ರೆ ಅವರು ಕುಡಿದು ಬಂದು ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ರು ಅಂತ. ಆ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಬಿಟ್ಟು ಬಂದು ಡೈವರ್ಸ್ ಮಾಡಿದೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಂತರ ತವ್ರ ಮನೆ ಬಂದು ಒಂದು 3 ವರ್ಷ ಇದ್ರಂತೆ. ನಂತರ ಅಲ್ಲಿಂದ ಹೋಗ್ಬಿಟ್ಟು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ತಿಳಿಸಿದ್ದಾರೆ. ಕೆಲಸಕ್ಕೆ ಸೇರಿದ ಮೇಲೆ ಒಂದು ಕೆಲಸ ಮಾಡಿ ಒಂದು ಹಣ, ಕಾರು, ಮನೆ ಎಲ್ಲ ಒಂದು ಮಾಡಿಕೊಂಡಿರುವುದ್ರ ಬಗ್ಗೆ ನಮಗೆ ಬದುಕಿನ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ ಇವರು. ನೋಡಿ ಕೆಲಸದ ಒಂದು ಮಾಹಿತಿಯನ್ನ ಹೇಳಲಾಗಿದೆ. 10 ವರ್ಷಗಳಿಂದ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಇವರಿಗೆ 30,000 ರೂಪಾಯಿ ಸಂಬಳ ಇದೆ ಸ್ನೇಹಿತರೆ. ನೋಡಿ ಇವರು ಕೆಲಸಕ್ಕೆ ಸೇರಿದ ಮೇಲೆ ಒಂದು ಓನ್ ಹೌಸ್ ಅನ್ನ ಮಾಡಿಕೊಂಡಿದ್ದಾರೆ. ನಂತರ ಒಂದು ಸೆಕೆಂಡ್ಸ್ ನಲ್ಲಿ ಕಾರನ್ನ ತೆಗೆದುಕೊಂಡಿದ್ದಾರೆ. ಒಂದು 125 ಗ್ರಾಂ ಚಿನ್ನದ ಒಡವೆಗಳನ್ನ ಮಾಡಿಸಿಕೊಂಡಿರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಮನೆ ಕಟ್ಟಿದ ಮೇಲೆ ಇವರಿಗೆ ಒಂದು ಸ್ವಲ್ಪ ಲೋನ್ ಇದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ. ಹೊಂಡಾ WRV ಒಂದು ಕಾರು ಸ್ನೇಹಿತರೆ, ಗ್ರೇ ಕಲರ್. ಇಲ್ಲಿ ನೀವು ಕೂಡ ನೋಡಬಹುದು 2018 ಮಾಡೆಲ್ ಕಾರು ಸ್ನೇಹಿತರೆ. ಇದು ಬಂದು ಡೀಸೆಲ್ ಕಾರು. ನೋಡಿ 2 ಏರ್ ಬ್ಯಾಗ್ಸ್ ಇದೆ, ಪಾರ್ಕಿಂಗ್ ಕ್ಯಾಮ್ರಾ ಹಾಕ್ಸಿದ್ದಾರಂತೆ, ಒಂದು JBL ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಓನ್ ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ, ಎಲ್ಲೂ ಬಾಡಿಗೆ ಗಿಡಿಗೆ ಕಳಿಸಲ್ಲ ಅಂತ ಈ ಒಂದು ಕಾರ್ ಬಗ್ಗೆ, ಹೊಂಡಾ ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. ಉತ್ತರಕ್ಕೆ ಮುಖ ಮಾಡಿ ಇವರು 1210 ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು 3 ಬೆಡ್ರೂಮ್ ಇರುವಂತಹ 3 BHK ಹೌಸ್ ಅನ್ನ ಕಟ್ಟಿಕೊಂಡಿದ್ದಾರೆ ಸ್ನೇಹಿತರೆ. ಪಕ್ಕದಲ್ಲೇ ಒಂದು ಕಾರ್ ನಿಲ್ಲಿಸೋದಕ್ಕೆ ಶೆಡ್ ಅನ್ನು ಕೂಡ ಮಾಡಿರುವುದಾಗಿ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. 2 ಹಾಲು ಪಾರ್ಕಿಂಗ್ ಒಂದು ವ್ಯವಸ್ಥೆನೂ ಕೂಡ ಇದೆ ಅಂತ ನಮಗೆ ಈ ಒಂದು ಮನೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಮನೆಯನ್ನ ಮಾಡಿದ ಮೇಲೆ ಒಂದು ಸ್ವಲ್ಪ 8 ಲಕ್ಷ ರೂಪಾಯಿಯನ್ನು ಸಾಲ ಇದೆ ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಮಾಹಿತಿ ಹೀಗಿದೆ ಇವ್ರದ್ದು. ಹೆಸರು ಬಂದು ಒಂದು ರಂಜಿತಾ RV ಅಂತ ಹೇಳ್ಕೊಂಡಿದ್ದಾರೆ. ರಾಜು ತಂದೆ ಹೆಸರು, ತಾಯಿ ಲತಾ ಅಂತ ತಿಳಿಸಿದ್ದಾರೆ. ಎಜುಕೇಶನ್ ಕಂಪ್ಯೂಟರ್ ಸೈನ್ಸ್ ಆಗಿದೆ ಇವ್ರದ್ದು. ಫ್ಯಾಷನ್ ವರ್ಕ್, ಡಿಸೈನ್ ವರ್ಕ್ ಮಾಡುವುದು ಇವರ ಒಂದು ಹಾಬಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಊರು ಬಂದು ಗದಗದಲ್ಲೇ ಒಂದು ಮನೆಯನ್ನ ಮಾಡಿಕೊಂಡಿದ್ದಾರೆ ಇವರು. ವರ್ಕ್ ಪ್ಲೇಸ್ ಬಂದು ಬೆಂಗಳೂರಿನಲ್ಲಿ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮದುವೆ ಆದ್ರೆ ಅಕಸ್ಮಾತ್ ಈಗ ಯಾರಾದ್ರೂ ಸೆಲೆಕ್ಟ್ ಆದ್ರೆ ಗದಗೆ ಬಂದು ಸೆಟ್ಲ್ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇವರು. ಹೈಟ್ ಬಂದು 158 ಸೆಂಟಿಮೀಟರ್, ತೂಕ ಬಂದು 69, ಈಗ 33ರ ಒಂದು ವಯದಲ್ಲಿ ಪ್ರೆಸೆಂಟ್ ನಡೀತಾ ಇದೆ ಸ್ನೇಹಿತರೆ ಇವರಿಗೆ. ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ನಿಮ್ಮ ಎಲ್ಲಾ ಕಮೆಂಟ್ ಗಳನ್ನ ಚೆಕ್ ಮಾಡ್ತಾರೆ ಇವರು. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈ ಅನ್ನು ಕೊಡ್ತಾರೆ. ರಿಪ್ಲೈ ಅನ್ನು ಕೊಟ್ಟು ಸಂಪರ್ಕಿಸುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಒಳ್ಳೆ ಅಭಿಪ್ರಾಯಗಳನ್ನ ತಿಳಿಸಿ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.